ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಬೆಳ್ಳಿ ಪದಕ ಸಿಕ್ಕಿದೆ. ಪುರುಷರ 65 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ಮುತ್ತು ಪಾಂಡಿ ವಿಜಯವನ್ನ ಸಾಧಿಸಿದ್ದಾರೆ. ಸ್ನ್ಯಾಚ್ ವಿಭಾಗದಲ್ಲಿ 126 ಕೆಜಿ ತೂಕ ಎತ್ತದ ಮುತ್ತು ಪಾಂಡಿ ಕ್ಲೀನ್ ಅಂಡ್ ಜರ್ಕ್ ವಿಭಾಗದಲ್ಲಿ 160 ಕೆಜಿ ಸಾಧನೆಯನ್ನ ಮಾಡಿದ್ದಾರೆ. ಒಟ್ಟು 286 ಕೆಜಿ ತೂಕ ಎತ್ತಿದ್ದಾರೆ ರಾಜ ಮುತ್ತು ಪಾಂಡಿ. ಮಲೇಷಿಯಾದ ಮೊಹಮ್ಮದ್ ಅಜ್ನಿಲ್ಗೆ ಚಿನ್ನದ ಪದಕ ದೊರಕಿದೆ. ಹಾಗೆ ಪಪುವಾ ನ್ಯೂಗಿನಿಯಾದ ಮೋರಿಯಾ ಬಾರುಗೆ ಕಂಚಿನ ಪದಕ ಸಿಕ್ಕಿರುವಂತದ್ದು. 2019ರ ಭುಜದ ಗಾಯದ ನೋವನ್ನ ಮೆಟ್ಟಿ ನಿಂತು ಸಾಧನೆಯನ್ನ ಮಾಡಿದ್ದಾರೆ. ಕೋವಿಡ್ ಕಷ್ಟಗಳಲ್ಲೂ ಕೂಡ ಕ್ರೀಡಾಂಗಣಕ್ಕೆ ಮರಳಿ ಧೀರ ಈ ಒಂದು ಸಾಧನೆಯನ್ನ ಮಾಡಿರುವಂತದ್ದು. ಭಾರತಕ್ಕೆ ಮತ್ತೊಂದು ಪದಕ ಸಿಕ್ಕಿರುವಂತದ್ದು, ಮತ್ತೊಂದು ಗರಿ ಸೇರಿರುವಂತದ್ದು ಕಿರೀಟಕ್ಕೆ. ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಬೆಳ್ಳಿ ಪದಕ ಸಿಕ್ಕಿರುವಂತದ್ದು. ಈಗ ಪುರುಷರ 65 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ಮುತ್ತು ಪಾಂಡಿ ವಿಜಯವನ್ನ ಸಾಧಿಸಿರುವಂತದ್ದು. ಈಗಾಗಲೇ ಕಾಮನ್ವೆಲ್ತ್ ಗೇಮ್ಸ್ ಆರಂಭವಾಗಿದೆ. ಇದರಲ್ಲಿ ಪದಕಗಳು ಬರ್ತಾ ಇರುವಂತದ್ದು. ಈಗ ಪುರುಷರ ಈ ಒಂದು ವಿಭಾಗದಲ್ಲಿ 65 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ಮುತ್ತು ಪಾಂಡಿ ಅವರು ವಿಜಯವನ್ನ ಸಾಧಿಸಿರುವಂತದ್ದು. ಇಲ್ಲಿ ಸ್ನ್ಯಾಚ್ ವಿಭಾಗದಲ್ಲಿ 126 ಕೆಜಿ ತೂಕವನ್ನ ಎತ್ತುವ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ. ಕ್ಲೀನ್ ಅಂಡ್ ಜರ್ಕ್ ವಿಭಾಗದಲ್ಲಿ 160 ಕೆಜಿ ಸಾಧನೆಯನ್ನ ಮಾಡಿರುವಂತದ್ದು. ಒಟ್ಟು 286 ಕೆಜಿ ತೂಕವನ್ನ ರಾಜ ಮುತ್ತು ಪಾಂಡಿ ಅವರು ಎತ್ತುವ ಮೂಲಕ ಒಂದು ಪದಕವನ್ನ ಭಾರತಕ್ಕೆ ನೀಡಿರುವಂತದ್ದು. ಮಲೇಷಿಯಾದ ಮೊಹಮ್ಮದ್ ಅಜ್ನಿಲ್ಗೆ ಚಿನ್ನದ ಪದಕ ಸಿಕ್ಕಿರುವಂತದ್ದು. ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ ಆರಂಭವಾಗ್ತಾ ಇದ್ದಂತೆ ಭಾರತದ ಕ್ರೀಡಾಪಟುಗಳು ಸಾಧನೆಗಳನ್ನ ಮಾಡ್ತಿದ್ದಾರೆ. ಇಲ್ಲಿ ಮೀರಾಬಾಯಿ ಚಾನು ಕೂಡ ಒಂದು ಚಿನ್ನದ ಪದಕವನ್ನ ತಂದುಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಡೆಯುವಂತಹ ಪಂದ್ಯಗಳಲ್ಲಿ ಯಾವ ರೀತಿಯಾಗಿ ಇನ್ನಷ್ಟು ಪದಕಗಳು ಭಾರತದ ಮುಡಿಗೆ ಸೇರತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸದ್ಯದ ಮಟ್ಟಿಗೆ ಈಗ 65 ಕೆಜಿ ವೇಟ್ ಲಿಫ್ಟಿಂಗ್ ನಲ್ಲಿ ಮುತ್ತು ಪಾಂಡಿ ಅವರು ಈ ಒಂದು ಸಾಧನೆಯನ್ನ ಮಾಡಿರುವಂತದ್ದು. ಒಟ್ಟಾರೆ 286 ಕೆಜಿಯ ತೂಕವನ್ನ ಎತ್ತುವ ಮೂಲಕ ಈ ಸಾಧನೆಯನ್ನ ಮಾಡಿರುವಂತದ್ದು. ಇಲ್ಲಿ ಇನ್ನು ಪಪುವಾ ನ್ಯೂಗಿನಿಯಾದ ಮೋರಿಯಾ ಬಾರು ಅನ್ನುವಂಥವರು ಕಂಚಿನ ಪದಕವನ್ನ ಗೆದ್ದಿದ್ದಾರೆ. ಹಾಗೆ ಮಲೇಷಿಯಾದ ಮೊಹಮ್ಮದ್ ಅಜ್ನಿಲ್ ಚಿನ್ನದ ಪದಕವನ್ನ ಪಡೆದಿರುವಂಥದ್ದು. ಇಲ್ಲಿ ನಮ್ಮ ಭಾರತದಿಂದ ಇನ್ನು ಮುತ್ತು ಪಾಂಡಿ ಅನ್ನೋರು ಈ ಒಂದು ಬೆಳ್ಳಿಯ ಪದಕವನ್ನ ಗಳಿಸುವ ಮೂಲಕ ಈ ಒಂದು ವಿಭಾಗದಲ್ಲಿ 3 ಪದಕಗಳನ್ನ ಇವರು ಪಡೆದುಕೊಂಡಿರುವಂಥದ್ದು. ಹಾಗಾಗಿ ಭಾರತದ ಈ ಸಾಧನೆಗೆ ಮತ್ತೊಂದು ಗರಿ ಆಡ್ ಆಗಿರುವಂಥದ್ದು. ಈ ಒಂದು ಕಿರೀಟಕ್ಕೆ ಮತ್ತೊಂದು ಗರಿ ಆಡ್ ಆಗಿರುವಂಥದ್ದು. ಹಾಗಾಗಿ ಇನ್ನು ಉಳಿದ ದಿನಗಳಲ್ಲಿ ಈ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕ್ರೀಡಾಪಟುಗಳು ಯಾವ ರೀತಿಯಾಗಿ ಆಡ್ತಾರೆ, ಇನ್ನು ಎಷ್ಟು ಪದಕಗಳು ಭಾರತಕ್ಕೆ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.